ಇವತ್ತು ನಾನು ಥೆಲಸೇಮಿಯಾ ಎಂಬ ರೋಗದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಲು ಬಂದಿದ್ದೇನೆ. ಥೆಲಸೇಮಿಯಾ ಎಂದರೆ ಏನು, ಅದರಿಂದ ಏನೆಲ್ಲ ಪರಿಣಾಮ ಇದೆ ಮತ್ತು ಅದನ್ನು ಹೇಗೆ ಗುಣಪಡಿಸಿಕೊಳ್ಬೋದು ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಮ್ಮ ದೇಹದ ಎಲ್ಲ ಅಂಗಗಳಿಗೂ ಆಮ್ಲಜನಕ ಬೇಕೇ ಬೇಕು. ಆ ಆಮ್ಲಜನಕ ಶ್ವಾಸಕೋಶದಲ್ಲಿರ್ತದೆ. ಶ್ವಾಸಕೋಶದಿಂದ ಎಲ್ಲ ಅಂಗಾಂಗಗಳಿಗೂ ಆಮ್ಲಜನಕವನ್ನು ತಲುಪಿಸುವ ಕೆಲಸವನ್ನು ಹಿಮೋಗ್ಲೋಬಿನ್ ಮಾಡ್ತದೆ. ಕೆಲವರಲ್ಲಿ ದುರದೃಷ್ಟವಶಾತ್ ಹಿಮೋಗ್ಲೋಬಿನ್ ಅಂಶ ಸರಿಯಾದ ಪ್ರಮಾಣದಲ್ಲಿ ತಯಾರಾಗುವುದಿಲ್ಲ. ಹಾಗಾಗಿ ರಕ್ತದಲ್ಲಿ ಕಬ್ಬಿಣಾಂಶ ಸರಿಯಾದ ಪ್ರಮಾಣದಲ್ಲಿದ್ದರೂ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇರುವ ಕಾರಣ ಅಂಗಾಂಗಗಳಿಗೆ ಆಮ್ಲಜನಕ ಸರಿಯಾಗಿ ತಲುಪುವುದಿಲ್ಲ. ಇದರಿಂದಾಗಿ ಬೆಳವಣಿಗೆ ಕುಂಠಿತವಾಗುವಿಕೆ, ಸುಸ್ತಾಗುವುದು, ದಮ್ ಕಟ್ಟುವುದು ಮೊದಲಾದ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತದೆ. ಈ ಸಮಸ್ಯೆಯನ್ನೇ ನಾವು ಥೆಲಸೇಮಿಯಾ ರೋಗ ಎಂದು ಕರೀತಾರೆ. ಅಂದರೆ ನಮ್ಮ ಒಂದು ದೇಹಕ್ಕೆ ಬೇಕಾದ ಸರಿಯಾದ ಪ್ರಮಾಣದಲ್ಲಿ ಹಿಮೋಗ್ಲೋಬಿನ್ ಏನಾಗುವುದಿಲ್ಲ, ಪೂರೈಕೆ ಆಗುವುದಿಲ್ಲ. ಇದನ್ನೇ ಥೆಲಸೇಮಿಯಾ ಎಂದು ಕರೀತಾರೆ. ಹಿಮೋಗ್ಲೋಬಿನ್ ಅಂಶದ ಕೊರತೆ ಎಷ್ಟು ತೀವ್ರವಾಗಿದೆ ಎಂಬುದರ ಮೇಲೆ ರೋಗದ ತೀವ್ರತೆ ನಿರ್ಧಾರವಾಗ್ತದೆ. ಕೆಲವರಿಗೆ ಹಿಮೋಗ್ಲೋಬಿನ್ ಅಂಶದ ಕೊರತೆ ಅಲ್ಪ ಪ್ರಮಾಣದಲ್ಲಿ ಇರ್ತದೆ. ಅಂಥವರಲ್ಲಿ ರಕ್ತಹೀನತೆ ಸ್ವಲ್ಪವೇ ಇರುವುದರಿಂದ ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಆಗುವುದಿಲ್ಲ. ರಕ್ತ ಪರೀಕ್ಷೆ ಮಾಡಿಸಿಕೊಂಡಾಗ ಹೆಚ್ಚಿನ ಸಂದರ್ಭದಲ್ಲಿ ಅದು ಕಬ್ಬಿಣಾಂಶದ ಕೊರತೆ ಎಂದು ಭಾವಿಸಿ ಕಬ್ಬಿಣಾಂಶ ಹೆಚ್ಚಿಸುವ ಔಷಧವನ್ನು ನೀಡ್ತಾರೆ. ಇದರಿಂದ ಯಾವುದೇ ಪ್ರಯೋಜನ ಆಗುವುದಿಲ್ಲ. ಇವಾಗ ಮಗು ಹುಟ್ಟಿದ 3 ರಿಂದ 6 ತಿಂಗಳಲ್ಲಿ ಯಾವುದೇ ತೊಂದರೆ ಕಂಡುಬರುವುದಿಲ್ಲ. ದಿನ ಕಳೆದಂತೆ ಮಗುವಿನಲ್ಲಿ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆಗ್ತದೆ. ಅಷ್ಟರಲ್ಲಿ ಮಗುವಿನ ಎದೆಹಾಲು ಕುಡಿಯುವುದಿರುವುದು, ಅತಿಯಾಗಿ ಅಳುವುದು ಮುಂತಾದ ಲಕ್ಷಣಗಳು ಕೂಡ ಗೋಚರಿಸ್ತದೆ. ನಂತರ ಬೆಳವಣಿಗೆ ಸರಿಯಾಗಿ ಆಗದಿರುವುದು, ಹೊಟ್ಟೆ ಉಬ್ಬಿದ ಹಾಗೆ ಕಾಣುವುದು, ಹಸಿವಾಗದಿರುವುದು, ಸುಸ್ತಾಗುವುದು, ಆಗಾಗ ಸೋಂಕು ರೋಗಗಳಾಗುವುದು, ವಕ್ರದಂತೆ, ಕಾಮಲೆ ಮೊದಲಾದ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಪ್ರಾರಂಭ ಆಗ್ತದೆ. ಮುಖ್ಯವಾಗಿ ಥೆಲಸೇಮಿಯಾ ರೋಗ ಇರುವ ಹೆಂಗಸರು ಗರ್ಭಧರಿಸಿ 10 ರಿಂದ 12ನೇ ವಾರವಾದಾಗ ಥೆಲಸೇಮಿಯಾವನ್ನು ಪತ್ತೆ ಹಚ್ಚಲು ಗರ್ಭದ ಪರೀಕ್ಷೆಯನ್ನು ಮಾಡಿಸುವುದು ಉತ್ತಮ. ಥೆಲಸೇಮಿಯಾ ರೋಗಿಗಳಿಗೆ, ಅಂಗವಿಕಲರಿಗೆ ಸಿಗುವ ಎಲ್ಲ ಸೌಲಭ್ಯಗಳು ದೊರೆಯುತ್ತದೆ. ರೆಡ್ ಕ್ರಾಸ್ ಸಂಸ್ಥೆ, ಅಂತಾರಾಷ್ಟ್ರೀಯ ಥೆಲಸೇಮಿಯಾ ಸಂಸ್ಥೆ ಮೊದಲಾದ ಕೆಲವು ಸರ್ಕಾರೇತರ ಸಂಸ್ಥೆಗಳು ಇಂಥವರಿಗೆ ಹಲವು ರೀತಿಯ ಸಹಾಯಗಳನ್ನು ಕೂಡ ನೀಡುತ್ತಿವೆ. ಹೇಗೆ ಥೆಲಸೇಮಿಯಾ ರೋಗವನ್ನು ಗುಣಪಡಿಸುವುದು? ಇದಕ್ಕೆ ಪರಿಹಾರ ಇದೆ. ಅಸ್ಥಿ ಮಜ್ಜೆಯ ಕಸಿ ಮಾಡುವುದರಿಂದ ಥೆಲಸೇಮಿಯಾವನ್ನು ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಆದರೆ ಅದನ್ನು ಚಿಕ್ಕ ವಯಸ್ಸಿನಲ್ಲಿ, ಅಂದರೆ 5 ಅಥವಾ 10 ವರ್ಷ ವಯಸ್ಸಿನ ಒಳಗೆ ಮಾಡಿದರೆ ತುಂಬ ಉತ್ತಮ. ಇದಕ್ಕೆ ಅಂದಾಜು 10 ರಿಂದ 25 ಲಕ್ಷದವರೆಗೆ ಖರ್ಚಾಗುತ್ತದೆ ಹಾಗೂ 1-2 ತಿಂಗಳು ಆಸ್ಪತ್ರೆಯಲ್ಲಿ ಇರಬೇಕಾಗುತ್ತದೆ. ಥೆಲಸೇಮಿಯಾ ಇದ್ದವರು ಯಾವ ಪದಾರ್ಥಗಳನ್ನು ತಿನ್ನಬಾರದು? ಥೆಲಸೇಮಿಯಾ ರೋಗಿಗಳಿಗೆ ಆಗಾಗ ರಕ್ತಪೂರ್ಣ ಮಾಡಬೇಕಾಗುವುದರಿಂದ ಅವರ ದೇಹದಲ್ಲಿ ಕಬ್ಬಿಣಾಂಶ ಹೆಚ್ಚಾಗಿರ್ತದೆ. ಹಾಗಾಗಿ ಕಬ್ಬಿಣಾಂಶ ಹೆಚ್ಚಿರುವ ಮಾಂಸ, ಬೀನ್ಸ್, ಒಣದ್ರಾಕ್ಷಿ, ಖರ್ಜೂರ, ಬೆಲ್ಲ, ಬಾದಾಮಿ, ಹರಿವೆ ಸೊಪ್ಪು ಮೊದಲಾದವುಗಳನ್ನು ತಿನ್ನಬಾರ್ದು.